ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಿದೆ ಮತ್ತು ಯಾರಿಗಾಗಿ ಸರ್ಕಾರ ನಡೀತಿದೆ ಇದು ನಮ್ಮ ಪ್ರಶ್ನೆ. ಕರ್ನಾಟಕ ರಾಜ್ಯದ ಈ ಸರ್ಕಾರದ ಬಾರುಕೋಲು ಅನ್ನಿ ಅಥವಾ ಮೂಗುದಾರ ಅನ್ನಿ, ಆ ಮೂಗುದಾರ ಎಲ್ಲಿದೆ? ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸ್ತಾರೆ, ಟ್ವೀಟ್ ಮಾಡ್ತಾರೆ, ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ಕಿವಿ ಮಾತನ್ನ ಸರ್ಕಾರಕ್ಕೆ ಹೇಳ್ತಾರೆ. ಅವ್ರದೇ ರಾಜ್ಯದ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ನಿರ್ದೇಶ ಕೊಡುವವರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಅವರ ಮಂತ್ರಿಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ, ಇದು ನಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೋಗಿಲು ಅಕ್ರಮ ವಲಸಿಗರನ್ನ ನೋಟಿಸ್ ಕೊಟ್ಟು 167 ಮನೆಗಳನ್ನ ತೆರವುಗೊಳಿಸುವುದನ್ನ ಸರ್ಕಾರ ಮಾಡ್ತು. ತುಂಬಾ ಒಳ್ಳೆ ಕೆಲಸ. ಅವರಿಗೆ ಪದೇ ಪದೇ ನೋಟಿಸ್ ಹೋಗಿದೆ. ಅಲ್ಲಿ ಯಾರು ಶೆಡ್ ಹಾಕೊಂಡಿದ್ದಾರೆ ಇದು ಅಕ್ರಮ ಅಂತ ಹೇಳಿದೆ. ಯಾವ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಘನ ತ್ಯಾಜ್ಯ ನಿರ್ವಹಣೆಗಾಗಿ ಅಲ್ಲಿ ಜಮೀನನ್ನ ಡಿ.ಸಿ. ಅವರು ಕೊಟ್ಟಿದ್ರು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿನ ಕೆಲಸ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ, ಶೆಡ್ ಹಾಕೊಂತಾರೆ. ಆ ಶೆಡ್ ಅನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನ ಸರ್ಕಾರ ಮಾಡ್ತು. ಆದ್ರೆ ಇದನ್ನ ಕೆ.ಸಿ. ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಇದನ್ನ ಪಿಣರಾಯಿ ವಿಜಯನ್ ಪ್ರಶ್ನೆ ಮಾಡ್ತಾರೆ, ಒತ್ತಡ ತರ್ತಾರೆ. ಅಂದ್ರೆ ಕೇರಳದ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ? ಒಂದು ಕಡೆ UDF ಅವರು, ಇನ್ನೊಂದು ಕಡೆ LDF ಅವರು. ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು, ಹೇಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬೇಕೋ ಬೇಡವೋ, ಇದನ್ನ UDF ಮತ್ತು LDF ನಿರ್ಧಾರ ಮಾಡ್ತಾ ಇದೆ. ಇದು ಇಂಡಿ ಅಲಯನ್ಸ್. ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಈ ವಲಸಿಗರು ಯಾರು? ಮೊನ್ನೆ ನೀವು 167 ಮನೆಗಳನ್ನ ತೆರವುಗೊಳಿಸಿದವರು ಯಾರು? ನಾನು ಹೆಬ್ಬಾಳದ ಅಮ್ಮಿನಕೆರೆ ಗ್ರಾಮಕ್ಕೆ ಹೋಗಿದ್ದೆ ಹಿಂದೆ, ನೀವೆಲ್ಲರೂ ಕೂಡ ಬಂದಿದ್ರಿ. ಅಲ್ಲಿ ಯಾರಿದ್ರು? ಅವರೆಲ್ಲರ ಆಧಾರ್ ಕಾರ್ಡು ಮತ್ತು ವೋಟರ್ ID ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ವೆಸ್ಟ್ ಬೆಂಗಾಲಿಂದ, ಪಶ್ಚಿಮ ಬಂಗಾಳದಿಂದ ಬಂದವರು. ಅಲ್ಲಿ ಕೂಡ ಕರೆಕ್ಟ್ ಅಡ್ರೆಸ್ ಇಲ್ಲ. ಬೆಂಗಳೂರಿನ ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಬರೆದೆ. ಈ ಅಮ್ಮಿನಕೆರೆಯಲ್ಲಿ, ಹೆಬ್ಬಾಳದ ಅಮ್ಮಿನಕೆರೆಯಲ್ಲಿ ವಾಸ ಮಾಡುವವರು ಯಾರು? ಇವರಿಗೆ ಕರೆಕ್ಟ್ ಆದ ಅಡ್ರೆಸ್ ಇಲ್ಲ. ಅಕ್ರಮ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಸವನ್ನ ರಾಶಿ ಹಾಕೊಂಡಿದ್ದಾರೆ. ಅಕ್ಕಪಕ್ಕದ ಊರಿನವರಿಗೆ ಅದು ಆರೋಗ್ಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಅಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನ, ಕೇಬಲ್ಗಳನ್ನ.